ಮೈ ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಸಾರಿ ಫಾರ್ ಡಿಲೇಯಿಂಗ್ ದ ಪ್ರಾಸೆಸ್. ಸೊ ಬೇರೆ ಕಾರಣಾಂತರಗಳಿಂದ ನಾನು ವಿಡಿಯೋ ಮಾಡಕ್ ಆಗದೆ ಪರಿಸ್ಥಿತಿ ಇತ್ತು. ಸೊ ನೌ ಎವ್ರಿಥಿಂಗ್ ಇಸ್ ಫೈನ್. ಅಗೇನ್ ಬ್ಯಾಕ್ ಟು ದ ಆನ್ಲೈನ್ ಮೀಡಿಯಾ. ಸೊ ಗೈಸ್, ಇವತ್ತು ನಾನು ಹಾಕ್ತಿರುವಂತಹ ಮಾಹಿತಿ ಎಲ್ಲಾ ಇಂಜಿನಿಯರಿಂಗ್, ಮೆಡಿಕಲ್ ಹಾಗೂ ಇತರ ವ್ಯಾಸಂಗಕ್ಕೆ ಜಾಯಿನ್ ಆಗಿರುವಂತಹ ವಿದ್ಯಾರ್ಥಿಗಳು ಲೈಕ್ CET ಮತ್ತೆ ನೀಟ್ ಇಂದ ಎಕ್ಸಾಮ್ ಬರ್ಕೊಂಡು ನಮಗೆ ಸಾಲ ಬೇಕಿದೆ, ಗೌರ್ಮೆಂಟ್ ಕಡೆಯಿಂದ ಕಡಿಮೆ ಬಡ್ಡಿದಲ್ಲಿ ಸಾಲ ಯಾರು ಕೊಡ್ತಾರೆ, ಎಷ್ಟೋ ಜನಕ್ಕೆ ಎಜುಕೇಶನ್ಗೆ ಬೇರೆ ಕಡೆ ಸಾಲ ಮಾಡಿ ಓದಕ್ಕೆ ಜಾಯಿನ್ ಆಗಿರ್ತಾರೆ. ಸೊ ಇಂತಹ ವಿದ್ಯಾರ್ಥಿಗಳಿಗೆ ಅವ್ರ ತಂದೆ ತಾಯಿ ಮೇಲೆ ಬರ್ಡನ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಮಕ್ಕಳು ಅವ್ರವರ ಕಾಲ ಮೇಲೆ ಅವ್ರು ನಿಲ್ಬೇಕಂತ ಹೇಳ್ಬಿಟ್ಟು ಬೇರೆ ಕಡೆ ಎಲ್ಲ ಲೋನ್ ಮಾಡಕ್ ಹೋಗ್ತೀರಾ. SBI ಆ ಕಡೆ ಎಲ್ಲ ಹೋದ್ರೆ ನಿಮಗೆ 1% ಅಥವಾ 0.9 ರೂಪೀಸ್ ಲೆಕ್ಕದಲ್ಲಿ ಬಡ್ಡಿ ತಗೋತಾರೆ. ಬಟ್ ನಾನ್ ಇವತ್ತು ಹೇಳ್ತಿರೋ ಅಂತಹ ಒಂದು ಮಾಹಿತಿ ತುಂಬಾ ಕಡಿಮೆ ಬಡ್ಡಿ. ಇದು ಒಂದು ಪ್ರಾಫಿಟಬಲ್ ಮೇಕಿಂಗ್ ಅಂತಹ ಬಿಸ್ನೆಸ್ ಮಾಡೋ ಅಂತಹ ಕಂಪನೀಸ್, ಫೈನಾನ್ಷಿಯಲ್ ಆರ್ಗನೈಸೇಷನ್ಸ್ ಕೊಡೋದಲ್ಲ. ಇದು ನಮ್ಮ ಗೌರ್ನಮೆಂಟ್ ಕಡೆಯಿಂದ ಮಕ್ಕಳಿಗೆ ಬೆನಿಫಿಟ್ ಆಗ್ಲಿ ಅಂತ ಬಿಟ್ಟಿರೋ ಅಂತಹ ಸ್ಕೀಮ್ ಗೈಸ್. ಸೊ ಇದು ಎಲ್ಲರಿಗೆ ತಲುಪಲಿ, ಎಲ್ಲಾ ಇಂಜಿನಿಯರಿಂಗ್ ಮಕ್ಕಳಿಗೆ ತಲುಪಬೇಕು ಹಾಗೂ ಎಲ್ಲಾ ಮೆಡಿಕಲ್ ಸ್ಟೂಡೆಂಟ್ಸ್ಗೂ ಸಹ ತಲುಪಲಿ. ಮೋಸ್ಟ್ ಆಫ್ ದೆಮ್ ಆರ್ ಆಫ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಎಲ್ಲಾ ಇಂಜಿನಿಯರಿಂಗ್ ಮಕ್ಕಳಿಗೆ ತಲುಪಬೇಕು ಗೈಸ್. ಸೊ ನೀವೇ ಈ ವಿಡಿಯೋನ ಶೇರ್ ಮಾಡ್ಬೇಕಾಗುತ್ತೆ. ಸೊ ಶೇರ್ ಮಾಡೋದೊಂದೇ ಅಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ತರ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಐ ವಿಲ್ ಬ್ರಿಂಗ್ ಇನ್ ಫ್ರಂಟ್ ಆಫ್ ಯು ಗೈಸ್. ಓಕೆ, ಸೊ ಎಲ್ಲರಿಗೂ ಬೆನಿಫಿಟ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಗೈಸ್. ಸೊ ಲೆಟ್ ಅಸ್ ಬಿಗಿನ್. ಸೊ ಈ ನಾವು ನೋಡ್ತಿರೋ ಅಂತಹ ಒನ್ ಆಫ್ ದಿ ಪ್ಲಾಟ್ಫಾರ್ಮ್, ಇದು ನಮ್ಮ ದೇವರಾಜ್ ಅರಸಿನ ಅವರ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ ಗೈಸ್. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಡಿ ದೇವರಾಜ್ ಅರ್ಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು, ಯೂಶುವಲಿ ಅದನ್ನ BCW ಅಂತ ಕರಿತೀವಿ, ಬ್ಯಾಕ್ವರ್ಡ್ ವೆಲ್ಫೇರ್ ಕ್ಲಾಸ್ ಅಂತಾನು ಕರೀತಾರೆ. ಸೊ ಇನ್ನು ಹಲವಾರು ಕಡೆ ಅದನ್ನ ಸ್ಟ್ಯಾಂಡರ್ಡ್ ಆಗಿ ಕರೆಯೋದಾದ್ರೆ BCDCL ಅಂತ ಕರೀತಾರೆ. ಏನು, ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಇದು ಒನ್ ಆಫ್ ದಿ ಕಾರ್ಪೊರೇಷನ್. ಬಟ್ ಏನಂತಂದ್ರೆ ಇದು ಪ್ರಾಫಿಟ್ ಗಾಗಿ ವರ್ಕ್ ಆಗಲ್ಲ. ಅವ್ರದ್ದು ಬೇರೆ ತರ ಪ್ರಾಫಿಟ್ಸ್ ಜಾಸ್ತಿ ಇದಾವೆ. ಯಾಕಂದ್ರೆ ಈ ದೇವರಾಜ್ ಅರ್ಸ್ ಅವರು ನಿಮಗೆ ಹಾಸ್ಟೆಲ್ ವಸತಿ ಸಹ ಕೊಡ್ತಾರೆ. ಸೊ ಹಾಸ್ಟೆಲ್ ವಸತಿದು ನಾನು ಆಲ್ರೆಡಿ ಮಾಹಿತಿನ ಹಾಕಿದ್ದೀನಿ. ಬಟ್ ಇನ್ನು ಅಪ್ಲಿಕೇಶನ್ ಓಪನ್ ಆಗಿಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಸದ್ಯದಲ್ಲೇ ರಿಲೀಸ್ ಮಾಡ್ತಾರೆ. ಯಾಕಂದ್ರೆ ಈಗ ಇನ್ನು CET ಅವ್ರದ್ದೆಲ್ಲ ಫೈನಲ್ ಆಗಿದ ನಂತರ DCT ದೆಲ್ಲ ಫೈನಲ್ ಆಗಿದೆ, ದಟ್ ಇಸ್ ಫೈನ್. ಬಟ್ CETದು ಸಹ ಫೈನಲ್ ಆಗಿ ಎಲ್ಲ ಸ್ಟೂಡೆಂಟ್ಸ್ ಬಂದ ನಂತರ ನಿಮಗೆ ಇನ್ನು ಒಂದು ತಿಂಗಳಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಗೈಸ್. ಬಟ್ ಈಗ ನಾವು ನೋಡ್ತಿರೋದು ಇದು ನಿಮಗೆ ಆನ್ಲೈನ್ ಅಲ್ಲಿ ಬಿಟ್ಟಿರೋ ಅಂತಹ ಲೋನ್ ಕೊಡಲಿಕ್ಕೆ, ಲೋನ್ ಸಹಾಯಕ್ಕೆ ಅವರು ಬಿಟ್ಟಿರೋ ಅಂತಹ ಒಂದು ಮಾಹಿತಿ. ಓಕೆ, ಲೋನ್ ಹೇಗೆ ಹಾಕೋಬೇಕು, ಎಲ್ಲಿಂದ ಅಪ್ಲೈ ಮಾಡ್ಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಈಗ ನಾವು ನೋಡ್ತಿರೋದು ಡೇಟ್ ಎಕ್ಸ್ಟೆನ್ಷನ್ ಆಫ್ 2024-2025 ಅಂಡ್ ಅಪ್ಲಿಕೇಶನ್ ಕಾಲ್ಡ್ ಫಾರ್ ದ ಇಯರ್ 24-25 ಅಂತ. ಇದು ಯಾವ ಅಪ್ಲಿಕೇಶನ್ ಕಾಲ್ಡ್ ಫಾರ್ ಲೋನ್ ಪರ್ಪಸ್. ಸೊ ಆ ಪರ್ಟಿಕ್ಯುಲರ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಈ ಪೇಜ್ ಓಪನ್ ಆಗುತ್ತೆ ಗೆಳೆಯರ. ಈ ಪೇಜ್ ಓಕೆ, ಈ ಪೇಜ್ ಓಪನ್ ಆಗುತ್ತೆ. ನೋಡಿ ಇದು ಯಾವತ್ತು ಬಿಟ್ಟಿದ್ದಾರೆ ನೋಡಿ, 30ನೇ ತಾರೀಕು 7ನೇ ತಿಂಗಳೇ ಬಿಟ್ಟಿದ್ದಾರೆ, ಅವತ್ತು ಪ್ರಿಂಟ್ ಆಗಿರೋದು. ಸೊ ಈಗ ಅರ್ಜಿಯ ಡೇಟ್ 15ನೇ ತಾರೀಕು ತನಕ ನಿಮ್ಗೆ ಅವೈಲಬಲ್ ಇದೆ. ಇದಕ್ಕೇನು ಜಾಸ್ತಿ ಡಾಕ್ಯುಮೆಂಟೇಶನ್ ಏನ್ ಬೇಕಾಗಿಲ್ಲ, ವೆರಿ ಬೇಸಿಕ್ ಡಾಕ್ಯುಮೆಂಟೇಶನ್. ನಿಮ್ಮ ಹತ್ರ ಆಲ್ರೆಡಿ ಅವೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ, ಜಸ್ಟ್ ಆನ್ಲೈನ್ ಹಾಕಿ ಸಬ್ಮಿಟ್ ಮಾಡೋದಷ್ಟೇ. ಸೊ ಬಟ್ ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ, ಏನ್ ಇದರಲ್ಲಿ ನಮಗೆ ಬಡ್ಡಿ ಎಷ್ಟಿರುತ್ತೆ, ಸೊ ಎಷ್ಟು ತನಕ ನಮ್ಗೆ ಲೋನ್ ಅಮೌಂಟ್ ಸಹಾಯ ಕೊಡ್ತಾರೆ ಗೌರ್ಮೆಂಟ್. ನೋಡಿ, ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತಿನಲ್ಲಿ ಕೊಟ್ಟಿರೋ ಹಲವಾರು ಲೋನ್ ಸ್ಕೀಮ್ಸ್ ಇದಾವೆ. ನಾಟ್ ಓನ್ಲಿ ಫಾರ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್, ದೇರ್ ಆರ್ ವೇರಿಯಸ್ ಅದರ್ ಲೋನ್ಸ್ ಇದಾವೆ. ನೀವು ಇದೆಲ್ಲಾನು ಸೇವಾ ಸಿಂಧು ಪೋರ್ಟಲ್ ಇಂದಾನೆ ಹಾಕ್ಬೇಕಾಗುತ್ತೆ. ಏನು ನೆನ್ಪಿಟ್ಕೊಳ್ಳಿ, ಸೇವಾ ಸಿಂಧು ಪೋರ್ಟಲ್. ಓಕೆ, ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಫಸ್ಟ್ ಲಾಗಿನ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಅಲ್ಲಿ ಬಂದಿರೋ ಸರ್ವಿಸಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಎಜುಕೇಶನ್ ಲೋನ್ ನ ನೀವು ಚೂಸ್ ಮಾಡ್ಬೇಕಾಗುತ್ತೆ. ಓನ್ಲಿ ಆನ್ಲೈನ್ ಅಪ್ಲಿಕೇಶನ್ ಮಾತ್ರ ಎಂಟರ್ಟೈನ್ ಮಾಡ್ತಾರೆ, ಆಫ್ಲೈನ್ ಹಾಕೋತರ ಇಲ್ಲ. ಆಫ್ಲೈನ್ ಹಾಕ್ಬೇಕಂತ ನೀವು ಅಪ್ಲಿಕೇಶನ್ ತಗೊಂಡು ಹೋದ್ರು ಸಹ ಅದೆಲ್ಲ ಯಾವಾಗ ತಲುಪುತ್ತೆ ಅನ್ನೋ ಗೊತ್ತಾಗಿಲ್ಲ, ಹೇಳಕ್ಕಾಗಲ್ಲ. ಸೊ ಆನ್ಲೈನ್ ಅಲ್ಲಿ ಹಾಕೋದು ಬೆಟರ್. ಅದಾದ ನಂತರ ಆಫ್ಲೈನ್ ಅಲ್ಲಿ ಹೋಗಿ ಭೇಟಿಯಾಗಿ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಪರ್ಸನ್ಸ್ ನ ಆಗೋಗುತ್ತೆ ನಿಮ್ಮ ಕೆಲಸ. ಸೊ ಇದರಲ್ಲಿ ಹಲವಾರು ಲೋನ್ಸ್ ಇದಾವೆ. ಸೊ ಫಸ್ಟ್ ಲೋನ್ ಬಂದ್ಬಿಟ್ಟು ಯಾರಿಗೆ ಅಂತಂದ್ರೆ, ಡಿ ದೇವರಾಜ್ ಅರಸು ಸ್ವಯಂ ಉದ್ಯೋಗ
ವೈಯಕ್ತ ವೈಯಕ್ತಿಕ ಸಾಲ ಯೋಜನೆ. ವೈಯಕ್ತಿಕ ಸಾಲ ಯೋಜನೆ ಏನು ಅದೇ, ಇದು ಇಂಡಿವಿಜುವಲ್ ಬಿಸ್ನೆಸ್ ಮಾಡ್ಬೇಕನ್ನೋ ಇರೋರಿಗೆ ಸ್ವಯಂ ಅಂದ್ರೆ ಸೆಲ್ಫ್ ಜಾಬ್ ಎಂಪ್ಲಾಯ್ಮೆಂಟ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ಪರ್ಪಸ್ಗೆ ಅವ್ರಿಗೆ ಏನಾದ್ರು ಸಹಾಯ ಬೇಕಿದ್ರೆ ಅವ್ರಿಗೂ ಸಹ ಸಹಾಯ ಮಾಡ್ತಾರೆ. ಸೊ ಅದು ಲಿಮಿಟ್ ಇದೆ ನೋಡಿ, 98,000 ತನಕ ಕೊಡ್ತಾರೆ. ಸೊ ಪ್ರವರ್ಗ ಒಂದು ಕ್ಯಾಟಗಿರಿ 1 ಇಂದ 3A 3B ತನಕ ಕೊಡ್ತಾರೆ ಅವರು. ಬೇಕಿದ್ರೆ ನೀವು ಈ ಲೋನ್ಗೂ ಸಹ ಅಪ್ಲೈ ಮಾಡ್ಕೋಬಹುದು. ಸೊ ಗರಿಷ್ಠ ನೋಡಿ ಅಂದ್ರೆ ಮಿನಿಮಮ್ 20,000 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಲೋನ್ ಕೊಡೋದು. ಓಕೆ, ಅಂಡ್ ಇದಾದ ನಂತರ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ. ಯಾರಿಗೆಲ್ಲ ನೀರಿಂದು ವ್ಯವಸ್ಥೆ ಮಾಡ್ಕೋಬೇಕಂತಿದ್ದೀರಾ, ನಿಮಗೂ ಸಹ ಲೋನ್ ಅವಶ್ಯಕತೆ ಇದ್ದಲ್ಲಿ ನೀವು ಇದಕ್ಕೆ ಪರ್ಟಿಕ್ಯುಲರ್ ಲೋನ್ ಅಮೌಂಟ್ ಚೂಸ್ ಮಾಡ್ಕೊಂಡು, ಈ ಪರ್ಟಿಕ್ಯುಲರ್ ಸ್ಕೀಮ್ ನ ಚೂಸ್ ಮಾಡ್ಕೊಂಡು ನೀವು ಸಹ ಲೋನ್ ಅಮೌಂಟ್ ಪಡಿಬಹುದು. ಅದು ಎಷ್ಟು 4.75 lakhs ತನಕ ನೀವು ಪಡಿಬಹುದು ಗೈಸ್. ಓಕೆ, ಅಂಡ್ ಅದಕ್ಕೆ ಸ್ವಲ್ಪ ಕೆಲವು ಲಿಮಿಟೇಷನ್ಸ್ ಕೊಟ್ಟಿದ್ದಾರೆ ನೋಡಿ. ಕನಿಷ್ಠ 2 ಎಕರೆ ಇರಬೇಕು, ಗರಿಷ್ಠ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನಿಮಗೆ 5 ಎಕರೆ. ಸೊ ಇದು ಆಕ್ಚುಲಿ ಅಮೌಂಟ್ ಮ್ಯಾಕ್ಸಿಮಮ್ 20,000 ರುಪೀಸ್. ಸೊ 20% ಗರಿಷ್ಠ 20,000 ರೂಪಾಯಿಗಳು ಸಹಾಯಧನ, ಹಾಗೂ 1 ಲಕ್ಷದಿಂದ 2 ಲಕ್ಷದವರಿಗೆ 15%. ಓಕೆ, ಅದೇ ನಿಮ್ಮ ಕ್ಯಾಟಗರಿ ಆಫ್ ಇನ್ಕಮ್ ಮೇಲೆ ನಿಮಗೆ ಈ ಪರ್ಟಿಕ್ಯುಲರ್ ಲೋನ್ ಅಮೌಂಟ್ ನ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಅದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕ್ಬೇಕಾದಾಗ ನಿಮ್ಗೆ ಕೇಳುತ್ತೆ, ಅದನ್ನ ನೋಡ್ಕೊಂಡು ನೀವು ಸಬ್ಮಿಟ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಈಗ ಗಂಗಾ ಕಲ್ಯಾಣ ನೀರಾವರಿ ಯೋಜನೆನು ಅದೇ ತರಾನೇ ನಿಮ್ಮ ಎಕರೆ ಎಷ್ಟಿರುತ್ತೆ ಆ ಎಕರೆಗೆ ಬೇಸಿಸ್ ಮೇಲೆ ನಿಮ್ಗೆ ಲೋನ್ ಅಮೌಂಟ್ ನ ಸ್ಯಾಂಕ್ಷನ್ ಮಾಡ್ತಾರೆ. ಓಕೆ, ಅಂಡ್ ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಇದು ವೆರಿ ಇಂಪಾರ್ಟೆಂಟ್, ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಇದು ನಮ್ಮ CET ಅಂಡ್ ನೀಟ್ ಆಸ್ಪಿರೆಂಟ್ಸ್ಗೆ ಕೊಡುವಂತಹ ಒಂದು ವಸತಿ. ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ದೀರಾ, ನಿಮಗೆ ಹಣದ ಸಹಾಯನೂ ಸಹ ಬೇಕು ಅಂತ ತುಂಬಾ ಜನ ನನಗೆ ಮೆಸೇಜ್ ಮಾಡಿ ಕೇಳಿದ್ದಾರೆ. ಸರ್ ಯಾವಾಗ ಲೋನ್ ಯಾವಾಗ ಹಾಕ್ತೀರಾ, ಸ್ಕಾಲರ್ಶಿಪ್ ಇಂದ ಯಾವಾಗ ಹಾಕ್ತೀರಾ, ಮತ್ತೆ ಹಾಸ್ಟೆಲ್ಸ್ ವಸತಿ ಯಾವಾಗ ಹಾಕ್ತೀರಾ ಅಂತ. ನಾನು ಕೆಲವೊಂದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಸ್ಕಾಲರ್ಶಿಪ್ಸ್ ಇನ್ನೂ ಹಾಕಿಲ್ಲ. ಇದು ಫಸ್ಟ್ ನಿಮ್ಮ ಲೋನ್ ಅಲ್ಲಿ ಇದು ಒನ್ ಆಫ್ ದಿ ಟೈಪ್ ಆಫ್ ಸ್ಕಾಲರ್ಶಿಪ್ ಅಂತಾನೆ ತಿಳ್ಕೊಬಹುದು. ಯಾಕಂತಂದ್ರೆ ತುಂಬಾ ಕಡಿಮೆ ದರ ಬಡ್ಡಿನಲ್ಲಿ ಕೊಡ್ತಾ ಇದಾರೆ ಗೈಸ್. ನೋಡಿ ಅವ್ರು ಏನಂತ ಹೇಳಿದ್ದಾರೆ, ಎಲ್ಲಾ ಹಿಂದುಳಿದ ವರ್ಗಗಳು, ನೋಡಿ ಹಿಂದುಳಿದ ವರ್ಗಗಳ ಎಲ್ಲಾ ಪ್ರವರ್ಗಗಳ ವಿದ್ಯಾರ್ಥಿಗಳಿಗೆ ಕೋರ್ಸ್ಗಳಾದ ಯಾವ್ಯಾವ ಕೋರ್ಸ್ ನೋಡಿ, ಇಂಜಿನಿಯರಿಂಗು, ವೈದ್ಯಕೀಯ, ದಂತ ಅಂದ್ರೆ ಡೆಂಟಲ್ ವೈದ್ಯಕೀಯ ಮುಂತಾದ 28 ಕೋರ್ಸ್ಗಳ ವ್ಯಾಸಂಗಕ್ಕೆ ವರ್ಷಕ್ಕೆ 1 ಲಕ್ಷ ರೂಪಾಯಿಗಳಿಗಂತೂ ಕೋರ್ಸಿನ ಅವಧಿಗೆ ಅಂದ್ರೆ ಟೋಟಲ್ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಇಂಜಿನಿಯರಿಂಗ್ ಕೋರ್ಸ್ 4 years ಇದೆ ಅಂತಂದ್ರೆ 1 lakhs ಲೆಕ್ಕದಲ್ಲಿ 4 ಲಕ್ಷ ರೂಪಾಯಿ ತನಕ ಕೊಡ್ತಾರೆ. 4 ರಿಂದ 5 ಲಕ್ಷ ರೂಪಾಯಿ ತನಕ ಕೊಡ್ತಾರೆ ಗೈಸ್, ತೊಂದರೆ ಇಲ್ಲ. ಓಕೆ, 4 to 5 lakhs ಗರಿಷ್ಠ. ಮ್ಯಾಕ್ಸಿಮಮ್ ಇದು ಮ್ಯಾಕ್ಸಿಮಮ್ ಅಮೌಂಟ್ 5 lakh rupees. ಕೆಲವೊಂದು ಮೆಡಿಕಲ್ ಅಂತಂದ್ರೆ 5 years ಇರುತ್ತಲ್ಲ MBBS, ಸೊ ಇಯರ್ಲಿ 1 lakh ಅಂತ ಹಾಕಿದ್ರು 5 yearsಗೆ 5 lakh rupees ಲೋನ್ ಅಮೌಂಟ್ ನಿಮ್ಗೆ ಸಿಗುತ್ತೆ. ಅದು ಎಷ್ಟರ ಬಡ್ಡಿನಲ್ಲಿ ನೋಡಿ, ಅದು ವೆರಿ ಇಂಪಾರ್ಟೆಂಟ್. 4 ರಿಂದ 5 ಲಕ್ಷ ರೂಪಾಯಿಗಳಿಗೆ ವಾರ್ಷಿಕ 2% ಬಡ್ಡಿ ದರದಲ್ಲಿ ಸಾಲ ಮಂಜೂರು ಮಾಡಲಾಗುವುದು. 2% ಬಡ್ಡಿ ದರದಲ್ಲಿ ಅಂತಂದ್ರೆ ವರ್ಷಕ್ಕೆ 2 ರೂಪಾಯಿ ಗೈಸ್, ತುಂಬಾ ಕಡಿಮೆ, ತುಂಬಾ ಕಡಿಮೆ. ಬಟ್ ಇದರಲ್ಲಿ ಒಂದು ಕಂಡೀಷನ್ ಇದೆ ನೋಡಿ, ಸಾಲ ಮಂಜೂರು ಮಾಡಲಾಗುವುದು ಅಭ್ಯರ್ಥಿ ಮತ್ತು ಅವರ ಕುಟುಂಬದವರ ವಾರ್ಷಿಕ ವರಮಾನವು 3.5 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಅಂದ್ರೆ ಕ್ಯಾಂಡಿಡೇಟ್ ಆಸ್ ವೆಲ್ ಆಸ್ ಅವರ ಮನೆಯಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನರದ್ದು ವಾರ್ಷಿಕ ಆದಾಯ 3.5 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಅದು ನೀವು ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಏನ್ ಪ್ರಿಂಟ್ ಮಾಡಿಸಿರ್ತೀರಾ ನಿಮ್ಮ ಫ್ಯಾಮಿಲಿ ಇನ್ಕಮ್, ಆ ಇನ್ಕಮ್ 3.5 lakh rupees ಒಳಗಡೆ ಇತ್ತು ಅಂತಂದ್ರೆ ನೀವು ಎಲಿಜಿಬಲ್ ಇರ್ತೀರಾ. ಈ ಪರ್ಟಿಕ್ಯುಲರ್ ಸ್ಕೀಮ್ಗೆ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ, ಸೊ ದಟ್ ತುಂಬಾನೇ ಸೇವ್ ಮಾಡ್ತೀರಾ ಗಾಯ್ಸ್. ವರ್ಷಕ್ಕೆ 2 rupees ಅಂತಂದ್ರೆ ಮಂತ್ಲಿ ಇಟ್ಸ್ ನಾಟ್ ಇವನ್ 20 ಪೈಸಾ. 20 ಪೈಸಾ ಗೊತ್ತಿದೆ ತಾನೆ, ಪೈಸಾಸಿಗೆ ವ್ಯಾಲ್ಯೂ ಇಲ್ಲ, ಬಟ್ ಇವ್ರು ಅದೇ ಪೈಸಾನಲ್ಲೇ ನಿಮ್ಗೆ ಇಂಟ್ರೆಸ್ಟ್ ತಗೋತಾರೆ. ಹೊರಗಡೆ ಎಲ್ಲ 1 ರೂಪಾಯಿ 2 ರೂಪಾಯಿ ಬಡ್ಡಿ ತಗೋತಾರೆ ಬ್ಯಾಂಕ್ಸ್ ಅಲ್ಲಿ. ಇದು ನಿಮಗೆ ಎಜುಕೇಶನ್ ಪರ್ಪಸ್ ಅಂತ ಮಾಡ್ಕೊಟ್ರೆ ಬೆನಿಫಿಟ್. ಸೊ ಈ ಸ್ಕೀಮ್ಗೆ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. ಅಂಡ್ ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇದನ್ನ ಲಿಂಕ್ ಸಹ ನಾನು ಸೇವಾ ಸಿಂಧು ಪೋರ್ಟಲ್ ಲಿಂಕ್ ಹಾಕಿರ್ತೀನಿ, ಇಮಿಡಿಯೇಟ್ ಆಗಿ ಲಾಗಿನ್ ಮಾಡ್ಕೊಂಡು ಈ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅನ್ನೋದು ಸ್ಕೀಮ್ಗೆ ನೀವು ಅಪ್ಲೈ ಮಾಡಬೇಕು. ಓಕೆ, ನೆನ್ಪಿಟ್ಕೊಳ್ಳಿ, ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅನ್ನೋ ಸ್ಕೀಮ್ಗೆ ಅಪ್ಲೈ ಮಾಡಬೇಕು. ಸೊ ಇದೇ ತರ ಹೊರ ದೇಶದಲ್ಲಿ ಎಜುಕೇಶನ್ ಮಾಡಿದ್ರು ಸಹ ಅವ್ರಿಗೂ ಲೋನ್ ಇದೆ. ಮ್ಯಾಕ್ಸಿಮಮ್ 20 lakhs ತನಕ ಕೊಡ್ತಾರೆ, ಬಟ್ ಅವರ ರ್ಯಾಂಕಿಂಗ್ ವಿತಿನ್ 500 ಇರಬೇಕಾಗಿರುತ್ತೆ. ಸೊ ಅದೇ ತರ ಹಲವಾರು ಸ್ಕೀಮ್ಸ್ ಇದಾವೆ. ಸ್ವಾವಲಂಬಿ ಸಾರಥಿ ಯೋಜನಾ ಅಂತಾನೂ ಇದೆ.
ಸೊ ಇದು 21ರಿಂದ 45 ವರ್ಷ ಇರೋರು ಕೊಡ್ತಾರೆ. ಸೊ ಈ ತರ ಹಲವಾರು ಸ್ಕೀಮ್ಸ್. ಬಟ್ ನಿಮಗೆ ಬೇಕಾಗಿರೋ ಸ್ಕೀಮ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ತಿಳ್ಕೊಂತ ನಾನು ಈ ವಿಡಿಯೋನ ಮುಗಿಸ್ತೀನಿ. ಯಾಕಂದ್ರೆ ಇನ್ನು ದೇರ್ ಆರ್ ಅದರ್ ಸ್ಕೀಮ್ಸ್, ಸ್ವಯಂ ಉದ್ಯೋಗ ಸಾಲ ಯೋಜನೆ, ಮತ್ತೆ ಹಾಗೆ ವಾಣಿಜ್ಯ ಬ್ಯಾಂಕುಗಳ ಸಹಾಯ ಯೋಜನೆಯೊಂದಿಗೆ, ಮತ್ತೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಮುನ್ನಡೆ ಯೋಜನೆ ಅಂತಿದೆ. ಹಲವಾರು ಸ್ಕೀಮ್ಸ್ ಇದಾವೆ ಗೌರ್ಮೆಂಟ್ ಇಂದ. ನೋಡಿ ಎಷ್ಟೆಲ್ಲ ಸ್ಕೀಮ್ಸ್ ಇದಾವೆ ಗೊತ್ತೇ ಇರಲ್ಲ. ಟೈಮ್ ಅಲ್ಲಿ ನೀವು ಬೆನಿಫಿಟ್ ತಗೊಂಡ್ರೆ ಬೆನಿಫಿಟ್ ಆಗ್ತೀರಾ, ಇಲ್ಲ ಅಂದ್ರೆ ಯಾರ್ಯಾರು ಇದನ್ನ ಯೂಸ್ ಮಾಡ್ಕೊಂತಾರೆ ಅವ್ರು ಮಾತ್ರ ಬೆನಿಫಿಟ್ ಆಗ್ತೀರಾ. ಇಟ್ಸ್ ಆಸ್ ಸಿಂಪಲ್ ಆಸ್ ಇಟ್ ಈಸ್. ಸೊ ಹೆಚ್ಚಿನ ಮಾಹಿತಿ ಬೇಕಿದ್ದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ಎಲ್ಲಾ ಗೆಳೆಯರಿಗೆ ಶೇರ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಎಲ್ಲರಿಗೂ ನಿಮಗೆ ಲೋನ್ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಓಕೆ, ಎಲ್ಲಾ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ ಈ ವಿಡಿಯೋನ. ಓಕೆ, ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗಾಯ್ಸ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ದಟ್ ನಿಮಗೆ ಇದೇ ತರ ಇನ್ನು ಹಲವಾರು ಜಾಬ್ಸಿನ ಮಾಹಿತಿ, ಜಾಬ್ಸ್ ಬೇಕಾಗಿರೋ ಟ್ರೈನಿಂಗ್ ಅಥವಾ ಕೋಚಿಂಗ್ ಇರ್ಬೋದು, ಕೋರ್ಸ್ ಇರ್ಬೋದು, ಅಂಡ್ ಹಲವಾರು ವೇರಿಯಸ್ ಅದರ್ ಮೆಥಡ್ಸ್ ಆಫ್ ನಿಮ್ಮ ಕ್ರ್ಯಾಕಿಂಗ್ ದ ಎಕ್ಸಾಮಿನೇಷನ್ ಅದೆಲ್ಲಾನು ನಾನು ಹಾಕ್ತಾ ಇರ್ತೀನಿ. ಅಂಡ್ ಇಮಿಡಿಯೇಟ್ ಆಗಿ ಇನ್ಮೇಲೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ ಲಿಂಕ್ ನ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಲಿಂಕ್ ಇರುತ್ತೆ. ಸೊ ಇದ್ರ ಲಾಸ್ಟ್ ಟೈಮ್ ಲೈನ್ ನೋಡಿ ಹೇಳ್ತಾ ಇದ್ದೀನಿ. ಟೈಮ್ ಲೈನ್ ಈಸ್ ಲಾಸ್ಟ್ ಡೇಟ್. ಸೊ ಅದನ್ನು ಸಹ ಒಂದು ಇದು ಹಾಕ್ತೀನಿ. ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳ್ಬಿಟ್ಟು ಒಂದೇ ಒಂದು ನಿಮಿಷ. ನಾಟ್ ದಿಸ್ ಒನ್, ಹಿಯರ್ ಡೇಟ್ ಎಕ್ಸ್ಟೆನ್ಷನ್. ಸೊ ಇಲ್ಲಿ ನೋಡ್ತಾ ಇದೀರಲ್ವಾ, ಸೊ ಅವ್ರು ಕೊಟ್ಟಿರುವಂತಹ ಡೇಟ್ ಎಕ್ಸ್ಟೆನ್ಷನ್ ಅದನ್ನ ನಿಮಗೆ ತೋರಿಸ್ತಾ ಇದೀನಿ ಇವತ್ತು. ಸೊ ಈ ಲೆಟರ್ ಅಲ್ಲಿ ನೋಡಿ ಅದೇ ಪರ್ಟಿಕ್ಯುಲರ್ ಸ್ಕೀಮ್ ಬಗ್ಗೆ ಕೊಟ್ಟಿದ್ದಾರೆ. 2024-2025 ಸಾಲಿನ ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮುಂದೂಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಯಾವಾಗಕ್ಕೆ ಮುಂದೂಡಿಸಲಾಗಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 15/9/2024. ಏನು 15ನೇ ತಾರೀಕು ಸೆಪ್ಟೆಂಬರ್ 15ನೇ ತಾರೀಕು ತನಕ ಮುಂದೂಡಿಸಲಾಗಿದೆ. ಇನ್ನು 5 ಡೇಸ್ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. 2 ಡೇಸ್ ಅಲ್ಲಿ ನಿಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ಅಪ್ಲೈ ಮಾಡ್ಕೋಬಹುದು. ಇಮಿಡಿಯೇಟ್ ಆಗಿ ಕೆಲಸದ ಮೇಲೆ ಕೂಡಿ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋದ್ರೆ ಬೇಗ ಆಗುತ್ತೆ. ಸೊ ಈ ವಿಡಿಯೋನಲ್ಲಿ ಮಾಹಿತಿ ಏನಾದ್ರು ಕಡಿಮೆ ಆಯ್ತು ನಾನು ಕೊಟ್ಟಿರೋದು ಅಂತ ಅನ್ಸಿದೆ, ಇಮಿಡಿಯೇಟ್ ಆಗಿ ಮತ್ತೆ ನನಗೆ ಪಿಂಗ್ ಮಾಡಿ. ಇನ್ನು ಏನ್ ಮಾಹಿತಿ ಬೇಕಿದೆ ಅಂತ ಐ ವಿಲ್ ಟ್ರೈ ಟು ಪ್ರೊವೈಡ್ ಯು ದ ಆನ್ಸರ್ ಇನ್ ಮೈ ಕಮೆಂಟ್ ಬಾಕ್ಸ್ ಸೆಷನ್. ಅಂಡ್ ಇದಾದ ನಂತರ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಅಂಡ್ ಇದಕ್ಕೆ ಬೇಕಾಗಿರೋಂತಹ ಡಾಕ್ಯುಮೆಂಟ್ಸ್ ಏನಿದೆ ಅನ್ನೋದು ನಾನು ಮುಂದಿನ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಅದನ್ನು ಇವತ್ತೇ ಮಾಡಿ ಹಾಕ್ತೀನಿ, ಡಾಕ್ಯುಮೆಂಟ್ಸ್ ಏನೇನು ಬೇಕಿದೆ ಅಂತೇಳಿ. ಅಂಡ್ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಸಹ ಒಂದು ಪೋರ್ಟಲಿನ ಲಿಂಕ್ ಅಷ್ಟೇ ತೋರಿಸ್ಕೊಡ್ತೀನಿ, ಯಾಕಂದ್ರೆ ಅದರೊಳಗಿನ ಪ್ರೊಸೀಜರ್ ಅಲ್ಲಿ ನೀವೇ ನೋಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಹೇಳ್ತೀನಿ ಅಂಡ್ ಲಿಂಕ್ ತೋರಿಸ್ಕೊಡ್ತೀನಿ. ಸೊ ಅದರಿಂದ ನೀವು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೋದು. ಐ ವಿಲ್ ಟ್ರೈ ಟು ರಿಪ್ಲೈ to your questionnaires. Okay, thank you guys once again for watching my video and I wish you all the best. See you in the next session. Good day guys. Happy belated Ganesh Chaturthi. Okay, see you in the next session guys. Good day. Thanks for watching my video and subscribing to my channel.